ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್ ಬೇರ್ಗಿ. ಈ ಬ್ಲಾಗ್ ಮಾಡೋ ಉದ್ದೇಶ ಏನಂದರೆ, ನಮ್ಮೂರಿನ ಆರಾಧ್ಯ ದೇವತೆಯಾದಂಥ ಶ್ರೀ ಮರಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ನಾವು ಕಣ್ತುಂಬಿಕೊಳ್ಳಲು ಈ ಬ್ಲಾಗ್ ಮಾಡ್ತಾಯಿದ್ದೀವಿ. ಈಗ ನೀವು ಈ ಬ್ಲಾಗನ್ನು ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಬ್ಲಾಗನ್ನು ನಿಮ್ಗೆ ತೋರಿಸಲು ಇಚ್ಛಿಸ್ತೇವೆ. ನೋಡೋಣ ಬನ್ನಿ. ನಮಸ್ಕಾರ ರೀ ಮೆಂಬರ್ ಸಾಹೇಬ್ರೆ. ಈಗ ನಮ್ಮೂರಿನ ಗ್ರಾಮ ದೇವತೆ ಬಗ್ಗೆ ಒಂದು ಚರಿತ್ರೆಯ ಬಗ್ಗೆ ಒಂದು 4 ಅನಿಸಿಕೆ ಇದ್ರೆ ಹೇಳ್ರಿ. ಫಸ್ಟು ಬಂದು ನಮ್ಮ ದೇವಿ ಚರಿತ್ರೆ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಮೂಲ ಗದಿಗೆ ಸಂಗನಾಳು. ಆ ನಂತರ ಮತ್ತೆ ಎರಡನೇದ್ದು ಉಮ್ಲುಟ್ಯಾಗ ಜನಸ್ಥಾನ, ಜನನ ಅಲ್ಲಿಂದ ಮತ್ತೆ ಮೂರನೇದ್ದು ಇಲ್ಲಿ ಚಿಕ್ಕಬೇರಿಯಾಗ ಜನಸ್ಥಾನ. ಆಕಿ ಪವಾಡಿಗೆ ಒಳ್ಳೆ ಚಲೋ ಐತೆ. ಆಕಿ ಹೆಸರು ಹೇಳಿದ್ರೆ ಹುಟ್ಟಿದ ಕೂಸು ಮೊದ್ಲು ಮಾಡಿ ಟೋಟಲ್ ನಗುತ್ತೈತೆ. ಎಷ್ಟು ವರ್ಷ ಆಯ್ತು ರೀ ಬೇರ್ಗೆ? ಇಲ್ಲಿ ನಮ್ಮೂರಲ್ಲಿ ಬಂದು 23 ವರ್ಷ. ಈಗ ಇಲ್ಲೇ ಮೂರನೇ ಗದಿಗೆ ಆಗಿದ್ದ ಅಲ್ಲಿಂದ 23 ವರ್ಷ ಆಯ್ತು. ಜಾತ್ರಾ ಹಚ್ಚಕ್ಕ ಭಾಳ ವರ್ಷದಿಂದ ಐತೆ. ಇದು ಮೂರನೇ ವರ್ಷ. 23 ವರ್ಷ ಸತಾತ
ಜಾತಿ ಮಾಡ್ಕೊಂತ ಬಂದ್ವಿ. ಯಾವತ್ತೂ ಕೊರತೆ ಇಲ್ಲ. ಮಳೆ ಬೆಳೆ ಚಲೋ ಆಗ್ತಾವ. ಆಕೆ ಹೆಸರು ಹೇಳ್ಕೊಂಡ್ ಚೆನ್ನಾಗಿ ಬದುಕ್ತಿವಿ. ಎಲ್ಲ ಕಾಳ ಕಡಿ ರೊಕ್ಕ ರೂಪಾಯಿ ಆಕೆ ಹೆಸರು ಮೇಲೆ ಎಲ್ಲ ಚೆನ್ನಾಗಿ ಗದ್ದಿಗೆ ಹಾಕಿರೋದು ಇಬ್ಬರನ್ನ ಪೂಜಾರರು ಇಬ್ಬರು ಮಾತ್ರ. ಆಮೇಲೆ ಆನಂತರ ಅವ್ರಿಬ್ರಿಂದ ಒಂದು 5 ಜನ 4 ಜನ 5 ಜನ ಅದಾರ. ಈ ಟೋಟಲ್ ಎಷ್ಟು ಜನ ಆಗ್ಯಾರ? ಅವರು ಪೂಜಾರಿ. ಇಬ್ರು ಪೂಜಾರ ಪಟ್ಟದಾರು ಇಬ್ಬರು ಮೇನ್ 4 ಮಂದಿ ಸಣ್ಣ ಹುಡುಗರ. 4 ಸಣ್ಣ ಹುಡುಗರು. ಕಂಕಣ ಕಟ್ಟದ ಇಲ್ಲಿ ಒಂದು ಪವಾಡ ಆಕೈತಿ ಗಂಗೆ ಸ್ಥಳಕ್ಕೆ ಬಂದಾಗ. ಆಮೇಲೆ ಎರಡನೇದು ಮತ್ತೆ 2ನೇ ಜಾತಿ ದಿವಸ ಅಲ್ಲೇ ಕೊಂಡ ಹಾಕತ್ತೆ, ಪ್ರವಾಸ ಆಕತ್ತೆ, ಅಕ್ಕಿ ಪಾಯಸ. ಆಮೇಲೆ ಏನಾರ ಬೇಡಿಕೆ ಅಂದ್ರ ಮಕ್ಳು ಆಗಿಲ್ಲ ಅಂದ್ರ ಮಕ್ಳು ಕೂಡ ಕೊಟ್ಟಾಳ. ಹೆಸರ ಮೇಲೆ ಏನ್ ಮಾಡಿದ್ರು ಕೂಡ ಒಳ್ಳೇದಾಗೈತಿ, ಯಾವ್ದು ಕೆಟ್ಟದಾಗಿಲ್ಲ. ಮಕ್ಳು ಕೇಳ್ರಿ ಮಕ್ಳು ಕೊಟ್ಟಾಳ. ಹೆಸರ ಮೇಲೆ ಏನೇನೋ ಆಸ್ತಿ ತಗಂದಾರ, ಏನೇನೋ ಮಾಡ್ಯಾರ. ಅವ್ರು ಏನೇನು ಬೇಡ್ಕಂದ್ರೆ ಎಲ್ಲ ನೆರವೇರೈತೆ, ಏನ್ ಅನ್ಕೊಂಡದ ಎಲ್ಲ ನೆರವೇರೈತೆ. ಏನ್ ಅನ್ಕೊಂಡ್ ನಾವೇನ್ ಇದ ಆಗ್ಬೇಕಂತಂದಿದ್ರೆ ಅದ ಆಗ್ತೈತಿ.